ನಮಸ್ಕಾರ, ವೆಲ್ಕಮ್ ಟು ತುಜಾ ವ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ದೀರಾ ಅನ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ. ನಿನ್ನೆ ಹಾಕಿದ್ನಲ್ಲ ವಿಡಿಯೋ, ಅದ್ರ ಮುಂದಿನ ವಿಡಿಯೋ ಆಗಿರುತ್ತೆ ಇದು. ನಿನ್ನೆ ಯಾರಾದರೂ ವಿಡಿಯೋ ಹಾಕಿದ್ದು ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ. ಇದು ನಂಜನಗೂಡಿನ ದೇವಸ್ಥಾನ. ನಂಜನಗೂಡು ದೇವಸ್ಥಾನ ತುಂಬಾ ದೊಡ್ಡದಾಗಿದೆ. ಯಾರಾದರೂ ನಂಜನಗೂಡಿಗೆ ಹೋಗಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬರ್ಬೋದು. ಮೈಸೂರಿಗೆ ಹೋದರೆ ಮೈಸೂರಿಂದ ತುಂಬ ಹತ್ರನೇ ಆಗುತ್ತೆ. ನನಗೆ ಸುತ್ತೂರಿಂದ ಒಂದು ½ ಅನ್ ಅವರ್ ಆಗಿತ್ತು ಅಷ್ಟೇ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನೋಡ್ತಕ್ಕಂಥ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಅಂದರೆ ಫುಲ್ ಕಲ್ಲಲ್ಲೇ ಕಟ್ಟಿದ್ದಾರೆ. ಅಷ್ಟು ದೊಡ್ಡ ದೇವಸ್ಥಾನ. ತುಂಬಾ ಖುಷಿ ಆಯಿತು ನೋಡಿ ನನಗಂತೂ. ಈ ದೇವಸ್ಥಾನ ಬಗ್ಗೆ ನನಗೆ ಹೇಳೋಕ್ಕೆ ತುಂಬ ಏನು ಗೊತ್ತಿಲ್ಲ. ನಾನೇ ಫಸ್ಟ್ ಟೈಮ್ ಹೋಗಿರೋದು. ಹಾಗಾಗಿ ಇದ್ರ ಬಗ್ಗೆ ಮಾಹಿತಿ ನಾನು ಏನು ಕೊಟ್ಟಿಲ್ಲ ಯಾವುದೇ ವಿಡಿಯೋದಲ್ಲಾಗಲಿ. ನನಗೂ ನೋಡಿದಷ್ಟು ನಾನು ಮಾತಾಡಿದ್ದೀನಿ. ನನಗೇನು ಅನಿಸಿದೆ, ನನ್ನ ಅನುಭವನ ನಾನು ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ಹಿಂದಿನ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ನೋಡಿ. ಮತ್ತು ಈ ವಿಡಿಯೋದಲ್ಲಿ ಕೂಡ ಅಷ್ಟೇ ನನ್ನ ಅನಿಸಿಕೆ ಮಾತ್ರ ನಾನು ಇದರಲ್ಲಿ ಹಂಚ್ಕೊಂಡಿರ್ತೀನಿ. ದೇವಸ್ಥಾನ ಬಗ್ಗೆ ನನಗೆ ಯಾವುದೂ ಗೊತ್ತಿಲ್ಲ. ಹಾಗಾಗಿ ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಜಾಗ. ಆದರೆ ಒಂದೇನೆಂದರೆ ಅಲ್ಲಿ ದಾಸೋಗ 12 ಗಂಟೆಯಿಂದ 2 ಗಂಟೆ ಮಾತ್ರ ಇರುತ್ತಂತೆ. ಅದೇ ಒಂದೇ ಬೇಜಾರಾಯಿತು ನನಗೆ. ಯಾಕಂದರೆ ದಾಸೋಗ ಯಾವಾಗಲೂ ಇರುತ್ತೆ ಅಂತ ಅಂದ್ಕೊಂಡಿದ್ವಿ, ಇರಲಿಲ್ಲ. ಕಪಿಲ ನದಿ ಕುದುರೆ ತಪಸ್ತವ ಬೃಹಸ್ಪತಿ ಅತಿಯದರ್ಯ ಅರಹ ಆದ್ಯುಮದ್ದಿವಾದಿಕೃತಮಜ್ಜನೇಶೋ ಯಜ್ಞೇಶ ತತ್ತಪ್ರಜಾತ ತಸ್ಮಾತ್ ತ್ರೀಣಂತೆ ಚಿತ್ರಸ್ವಾಹ ಇಂದ್ರಮರದ್ವಯಪಾಯ ಸೋಮಯಥಾ ಕಾರ್ಯಾತೆ ವಿವಸ್ತುತಸ್ಯ ಪ್ರಣೇತೆ ತವ ಶೋರಶರ್ವನ್ನಾಯವಾದಿಂದಕವೇಜ್ಞಾ ಸ್ವಾಹಾ ಬ್ರಹ್ಮಜಜ್ಞಾನಂ ಪ್ರಥಮಂ ಪುರಸ್ತಾತ್ ದ್ವಿತೀಯಮತಸ್ಸುರುಚವೇನ ಆವಹ ಕಬುದ್ಧ್या उपमा अस्य विष्टास्ततश्चयोनिमसतश्च विवस्वाहा बृहस्पतिग्रह प्रत्येक ब्रह्मणैनमः राष्ट्रे वासी सुगमस्तात्विक बन्धुवर्गाणाञ्च अधिदेवता प्रत्येतासीता बृहस्पतिग्रह प्रसादेन यो दोषस्तमगिरि तद्दोष परिहारोऽस्तु बृहस्पति सिद्धिरस्तु शनैश्चर ग्रह प्रसादित्यर्थे होमे नियोगः ओम नमः राज्यपुष्कर छन्नस्तमन्तोर्यः संवादो वात्रपाकसुदस्ताः. ಅಲ್ಲಿ ಕಪಿಲಾ ನದಿ ಇದೆಲ್ಲ ರೀ. ಅಂದರೆ ಈ ಥರ ದೇವಸ್ಥಾನಗಳಲ್ಲಿ ಇದ್ದಲ್ಲಿ, ನದಿ ಇದ್ದಲ್ಲಿ ಅಲ್ಲಿ ಸ್ನಾನ ಮಾಡಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ಅಂದರೆ ಸ್ನಾನ ಮಾಡೋಕ್ಕೆ ನಾವು ಅಂದ್ಕೊಂಡಿದ್ದೆ ಮಾಡ್ಬೋದು ಅಂತ. ಆದರೆ ಬಟ್ಟೆ ಏನು ತೊಗೊಂಡು ಹೋಗಿರಲಿಲ್ಲ. ಬ್ಯಾಗ್ ಅದೆಲ್ಲ ನಾವು ಅಲ್ಲೇ ಸುತ್ತೂರಲ್ಲಿ ಇಟ್ಟು ಬಂದುಬಿಟ್ಟಿದ್ವಿ. ಯಾಕೆ ಎತ್ಕೊಂಡು ಓಡಾಡೋದು ಅಂತ ಹೇಳಿಬಿಟ್ಟು. ಹಾಗಾಗಿ ಸ್ನಾನ ಮಾಡೋಕ್ಕಾಗಲಿಲ್ಲ. ಇಂಥ ಸ್ಥಳಗಳಲ್ಲಿ ನೀವೇನಾದರೂ ಹೋದರೆ ಖಂಡಿತ ಸ್ನಾನ ಮಾಡಿಕೊಂಡು ಬನ್ನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆಯದದು. ನೋಡ್ರಿ ನಡ್ಕೊಂಡು ಹೊಂಟಿವಿ. ಬೆಳಿಗ್ಗೆರೆಯಿಂದ ಸುತ್ತೂರಿಗೆ ನಡ್ಕೊತ ಹೊಂಟಿವ್ರಿ. 1 ಕಿಲೋಮೀಟರ್ ಬರೀ 1 ಕಿಲೋಮೀಟ್ರ್. 1 ಕಿಲೋಮೀಟರ್ ನಡೆಸ್ಬೇಕಂತ ಹೇಳ್ಬಿಟ್ಟು ನಡ್ಕೊಂಡು ಕರ್ಕೊಂಡು ಹೊಂಟಿವಿ. ಅವ್ರ ಹಾಸ್ಟೆಲ್ ಇಲ್ಲೇ ಐತಿ ನೋಡ್ರಿ. ಇಲ್ಲೇ ಊರೈತಿ, ಇಲ್ಲೇ ಹಾಸ್ಟೆಲ್ ಐತಿ. ಸನ್ನಿ ಅದ್ರ ಬೆಳಿಗ್ಗೆರೆಯಿಂದ ಬೆಳಿಗ್ಗೆರೆ ಊರಿಂದ ಸುತ್ತೂರಿಗೆ ನಡ್ಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಪಾದಯಾತ್ರೆ ಹಾಸ್ಟೆಲ್ ರೀ. ಬಡ ಬಡ ಮಾತಾಡ್ಬೇಕು. ನಡ್ಕೊಂಬರೋಷ್ಟರಲ್ಲಿ ಬಿಸಿಲ ಸುಸ್ತಾಗ್ಬಿಟ್ಟೈತೆ ರೀ. ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಈ ಕೈಕಾಲು ಮುಖ ತೊಳ್ಕೊಂಡು ಕೂತ್ಕೊಂಡು 12:30ವರೆಗೆ ನಂಗೆ ಬಂದು ಮುಟ್ಟಿದ್ವಿ. 1 ಗಂಟೆಗೆ ಊಟ ಚಾಲು ಆಯ್ತು ಅಂತ ಹೇಳ್ದೆ ಸಿದ್ಧಾರ್ಥ. ಅಲ್ಲಿವರೆಗೂ ಕಾಯ್ಕೊಂಡು ಕೂತ್ಕೊಂಡ್ವಿ. ಯಾಕಂದ್ರೆ ಊಟ ಮಾಡಿದೆ ನಾನು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಯಾಕಂದ್ರೆ ಈಗಂದ್ರೂ ತುಂಬ ವೀಕ್ ಅನಿಸ್ತೈತಿ. ಊಟ ಸ್ವಲ್ಪನೂ ಊಟ ಇಲ್ಲದೆ ನಡೆಯೋದೇ ಇಲ್ಲ. ನನಗೆ ಊಟ ಬೇಕೇ ಬೇಕು. ಅಲ್ಲಿ ನಾಷ್ಟ ಮಾಡಿದ್ವಿ. ಆ ನಾಷ್ಟ ನನಗೆ ಸರಿ ಬರಲಿಲ್ಲ. ಅಂದ್ರೆ ಹೋಟೆಲ್ದಾಗಲಿ ಎಲ್ಲೇ ನಾನು ತಿಂದಿರೋ ನಾಷ್ಟ ಅದೆಲ್ಲ ನನಗೆ ಸರಿ ಅನ್ಸೋದೇ ಇಲ್ಲ. ನಾನು ಹೋಗೋದು ಇಲ್ಲ. ಅದು ಸ್ವಲ್ಪ ತಿನ್ಕೊಂಡು ಬಂದಿದ್ವಿ. ಇಲ್ಲಿ ಬಂದಮೇಲೆ ಊಟ ಸರಿಯಾಗಿ ಊಟಿತ್ತು. ಉಪ್ಪಿಟ್ಟು, ಬಾತು ಮತ್ತು ಅನ್ನ ಸಾಂಬಾರು. ಅದರಲ್ಲಿ ನನಗೆ ಉಪ್ಪಿಟ್ಟು ಇಷ್ಟ ಆಯಿತು. ಹಾಗಾಗಿ ನಾನು 2 ಸತಿ ಹಾಕಿಸ್ಕೊಂಡು ಉಪ್ಪಿಟ್ಟು ತಿಂದೆ. ಹೊಟ್ಟೆ ಭಾಳ ಹಸ್ತಿತ್ತು. ಹಾಗಾಗಿ ಉಪ್ಪಿಟ್ಟು ತಿಂದ್ಬಿಟ್ಟು ನಾಷ್ಟ ಎಲ್ಲ ಮಾಡ್ಕೊಂಡ್ವಿ. ಇಲ್ಲಿ ಟೈಮಿಂಗೇ ಇದೆ ರೀ ಇಲ್ಲೆಲ್ಲ ಊಟ.
ಅಲ್ಲಿಂದೆಲ್ಲ ಮುಗಿಸ್ಕೊಂಡು ಬಂದಾದ್ಮೇಲೆ ಭಾಗ್ಯಾಗ ತಲೆಗೆ ಎಣ್ಣೆ ಹಚ್ಬೇಕಾಗಿತ್ತು ರೀ. ನೀನೇನು ಸ್ವಲ್ಪ ಎಣ್ಣೆ ಹಚ್ಚಿದ್ದೆ, ಎಣ್ಣೆ ಹಚ್ಚಿ ಏನೆಲ್ಲ ಬರಚಿ ಒಟ್ಟು ಏನೆಲ್ಲ ತೆಗ್ದಿದ್ದೆ 5. ಇವತ್ತು ಸೀರೆ ಸ್ವಲ್ಪ ತೆಗಿಬೇಕಿತ್ತು ಸೈಡಿಗೆ ಹಿಂದೆ ಸಿಕ್ಕಾಪಟ್ಟೆ ಸೀರಾಗಿದ್ದು, ಕೂದಲ್ಕಿಂತ ಸೀರೆ ಜಾಸ್ತಿ ಆಗಿದ್ದು ತಲೆ ತುಂಬ. ಅದನ್ನು 2 ದಿವಸ ನಾನು ಆರಿಸಿ ತೆಗ್ದಿದ್ದೀನಿ. ಆದರೂ ಇನ್ನೂ ಇತ್ತು, ಇನ್ನೂ ಎಷ್ಟು ತೆಗೆದ್ರೂ ಕಮ್ಮಿನೇ, ಅಷ್ಟು ಆಗಿಬಿಟ್ಟವು. ಈ ಊಟನ ಮೊದಲಿಗೆ ಊಟ ತಿನ್ನಲಿ ಮೈಗೆ ಹತ್ತಲ್ಲ, ಅದೊಂಥರ ಚಿಂತೆ. ಅಕ್ಕಿನ ಸಲ ಇಷ್ಟೆಲ್ಲ ಹಗಲೆಲ್ಲ ಹೋಗೋದು ಬರೋದು ಆಕಿತ್ತು ನೋಡ್ರಿ ನಮಗೆ. ಸಿದ್ಧಾರ್ಥ ಬಿಟ್ಟಾಗ ನಾನು ಒಂದು ಸತಿನೂ ಹೋಗಿರಲಿಲ್ಲ. 2 ವರ್ಷ ಇದ್ದ ಒಬ್ಬನೇ, ಒಂದು ದಿನನೂ ಹೋಗಿರಲಿಲ್ಲ ನಾನು. ಆದರೆ ಈಕಿಗೆ ಬಿಟ್ಟಾಗಿಂದ ನಾನೇ ಹೋಗೋದು ನಡೆದೈತ್ರಿ. ತಲೆಗೆ ಎಣ್ಣೆ ಹಚ್ಚಿ ಸ್ವಲ್ಪ ಚೆಂದ ಮಸಾಜ್ ಮಾಡಿ ಅವ್ರನ್ನ ಹಾಸ್ಟೆಲ್ ಬಿಡಕ್ಕೆ ಹೊಂಟೀನಿ ರೀ. ಚಾಪಿ ತೊಗೊಂಡೆ ಭಾಗ್ಯ ಏನು ಹೇಳವ, ಮತ್ತೇನು ಬೇಕೇನು? ದಮ್ ಬಿಡಿ ಹೋತ್ರೆ ಅದು ಏನು ತಲೆ ಮೇಲೆ ಹಾಕೋ. ಅಲ್ಲಿಗೆ ವಿಡಿಯೋ ಏನು ಮಾಡಿಬಿಟ್ರಿ, ಮುಂದಕ್ಕೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ತುಂಬ ಅಂದ್ರೆ ತುಂಬ ಬೇಜಾರಾಯಿತು ಮನಸ್ಸಿಗೆ. ನಾನು ಅದಕ್ಕೆ ಅವತ್ತೇ ಬರ್ತೀನಿ. ಒಂದಿನ ಇದ್ನಂದ್ರೆ ಅವ್ರ ಜೊತೆನೇ ಇರಬೇಕು ಅಂತ ಅನಿಸ್ತೈತೆ ನನಗೆ. ಅವ್ರಿಗೆ ಬಿಟ್ಟು ಬರೋಕ್ಕೆ ಮನಸ್ಸೇ ಆಗಲ್ರಿ. ಭಾಳ ಅಂದ್ರೆ ಭಾಳ ಬೇಜಾರು ಅನ್ನಿಸ್ತು. ಹಾಗಾಗಿ ವಾಪಸ್ ವಿಡಿಯೋನೇ ಮಾಡೋಕ್ಕೆ ಹೋಗಲಿಲ್ಲ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿತ್ತು. ನಮಸ್ಕಾರ ಎಲ್ಲರಿಗೂ.